ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಂಪೂರ್ಣ ವಾರ್ತೆಯ ಕರ್ನಾಡಿನ ಯಶೋಗಾಥೆ ಕಾರ್ಯಕ್ರಮಕ್ಕೆ. ಇವತ್ತು ವೀಕ್ಷಕರೇ, ಈ ಒಂದು ಕರ್ನಾಡ ಯಶೋಗಾಥೆ ಕಾರ್ಯಕ್ರಮ ನಡೆಸುವ ಒಂದೇ ಒಂದು ಉದ್ದೇಶ ಏನಂದ್ರೆ, ಯಶಸ್ವಿ ಆದಂತಹ ವ್ಯಕ್ತಿಗಳು ಅವರ ಒಂದು ಮಾರ್ಗದರ್ಶನ ಇಡೀ ಎಲ್ಲರಿಗೂ ಗೊತ್ತಾಗ್ಲಿ, ಬದಲಾವಣೆ ಕಾಣಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಸಂಪೂರ್ಣ ವಾರ್ತೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಅದುವೇ ಕರ್ನಾಡಿನ ಯಶೋಗಾಥೆ. ಸೊ ಹೀಗಾಗಿ ಇವತ್ತು ನಮ್ಮ ಕರ್ನಾಡ ಯಶೋಗಾಥೆ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ರೈತನ ಮಗ ಆದ್ರೂ ಕೂಡ ಜನಪ್ರಿಯತೆಯನ್ನು ಗಳಿಸಿಕೊಂಡು ಯುವಕರ ಕಣ್ಮಣಿಯಾದಂತಹ ಸನ್ಮಾನ್ಯ ಈಶ್ವರಗೌಡ ಪಾಟೀಲ್ ಅವರು ಇದ್ದಾರೆ. ಸೊ ಸರ್, ವೆಲ್ಕಮ್ ಟು ಸಂಪೂರ್ಣ ವಾರ್ತೆ ಕನ್ನಡ ವಿಷಯದ ಕಾರ್ಯಕ್ರಮಕ್ಕೆ. ಸರ್, ಇವತ್ತು ನೀವು ಒಂದು ರೈತಾಪಿ ಕುಟುಂಬದಿಂದ ಬಂದಿದ್ದೀರಿ. ಸೊ ನಿಮ್ಮ ಮುಂದಿನ ಅಂದ್ರೆ ಈ ರೈತಾಪಿ ಕುಟುಂಬ ಬರೋಕ್ಕಿಂತ ಇನ್ನೂ ದೊಡ್ಡ ಒಂದು 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 ಗಿಡಕ್ಕೆ ಹೆಂಗ ನಮ್ಮ ಒಂದು ಎಲ್ಲಾ ಕಡೆ ತಂಗಿ ಹೆಂಗ್ ಬದಿರ್ತಾವಲ್ಲ, ಒಂದು ದೊಡ್ಡ ಕುಟುಂಬ ಇರ್ತದೆ. ಎಲ್ಲರೂ ಸ್ವಲ್ಪ ವಿವರಣೆ ಕೊಡ್ತೀರಿ ಸರ್? ಹೀಗೆ ಏನು ನಮ್ಮ ಮನೆ ಪಾಟೀಲರ ಮನೆತನ. ಆ್ಯಕ್ಚುಲಿ ನಮ್ಮ ಅಜ್ಜಾರ ಹೆಸರು ಪರತುಗೌಡರು ಕಲ್ಲನಗೌಡ ಪಾಟೀಲ್. ಯಾಕಂದರೆ ನೂರಾರು ಮನೆ ಇವತ್ತು ಗೋಪನಕೊಪ್ಪದಲ್ಲಿ ಪಾಟೀಲ್ ಇದ್ದಿದ್ದಕ್ಕೆ ಅಜ್ಜಾರ ಹೆಸರು ಪರತುಗೌಡರು ಅಂತೇಳಿ ಕರೀತಾರೆ. ಪರತುಗೌಡರ ಕುಟುಂಬ ಒಂದು ಅವಿಭಕ್ತ ಹಿಂದೂ ಕುಟುಂಬ. ಒಂದು ಸುಮಾರು 70 ಜನ ನಮ್ಮ ಅಪ್ಪರ ದೊಡ್ಡವರು. ನಮ್ಮ ಅಪ್ಪರಿಗಿಂತ ದೊಡ್ಡವರು ಸ್ವಾಮಿಗಳು. ಅವರು ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಒಂದು ಧೀಮಂತ ನಾಯಕರು. ಮುಂದೆ ಬ್ರಿಟಿಷರಿಗೆ ಬಿಟ್ಟು ತೊಗಲಿ ಅಂತೇಳಿ ಒಂದು ಲೆಮೆಂಟನ್ ಸ್ಕೂಲು ಬೆಂಕಿ ಹಚ್ಚಕ್ಕೆ ಮುಂಚೂಣಿಯಲ್ಲಿ ಇದ್ದಂಥ ನಮ್ಮ ದೊಡ್ಡಪ್ಪವರು. ಇನ್ನು ಉಡಾಳಿಗಿರಿ ಭಾಳ ಮಾಡ್ತಾನಪ್ಪ ಅಂತೇಳಿ ನಮ್ಮ ಅಜ್ಜವರು ಹೊಡ್ಯಾಕೆ ಹೋದ್ರಂತ ಅವತ್ತೇ ಸಾಧು ಡ್ರೆಸ್ ಹಾಕ್ಕೊಂಡು ಊರು ಬಿಟ್ಟು ಹೋದಂಥ ಒಂದು ನಮ್ಮ ದೊಡ್ಡಪ್ಪರು. ಮುಂದೆ ಸುಮಾರು ವರ್ಷಗಳ ಎಲ್ಲ ದೇಶ ಸಂಚಾರ ಮಾಡಿ ಅನೇಕ ಮಠ ಮಾನ್ಯಗಳಲ್ಲಿ ತಮ್ಮ ಪುರಾಣ ಪ್ರವಚನ ಹೇಳಿ ಹಳ್ಳಿಯಲ್ಲಿ ಗೋಪನಕೊಪ್ಪಕ್ಕೆ ಬಂದು ಆಯ್ಕೆಯಾದರು. ನಂತರ ಮತ್ತೊಬ್ಬರು ನಮ್ಮ ಚಿಕ್ಕಪ್ಪನವರು. ಒಟ್ಟು 7 ಜನ ಇಷ್ಟು ರೈತರು. ಮತ್ತು ನಮ್ಮ ಚಿಕ್ಕಪ್ಪನವರು ದೇಶ ಸೇವೆ ಮಾಡೋಕ್ಕೆ ಸುಮಾರು 15 ವರ್ಷಗಳ ಕಾಲ ಸೈನಿಕ ವೃತ್ತಿಯಲ್ಲಿ ತಮ್ಮ ಭಾರತ ಮಾತೆಯ ಸೇವೆಯನ್ನು ಮಾಡಿದಂಥ ನಮ್ಮ ಚಿಕ್ಕಪ್ಪನವರು, ಅವರು ರಿಟೈರ್ಡ್ ಆಗುವ ಸಮಯದಲ್ಲಿ ಅವತ್ತಿನ ಕಾಲದಲ್ಲಿ ದೆಹಲಿಯಲ್ಲಿ ಒಂದು ಜ್ವರ ಏನೋ ಬಂದು ಅಲ್ಲೇ ಅವರ ಪ್ರಾಣ ತ್ಯಾಗ ಮಾಡ್ತಾರೆ. ಯಾಕಂದರೆ ಅವತ್ತಿನ ಪರಿಸ್ಥಿತಿ ಬಾಡಿ ಮನಿ ಮುಟ್ಟುವಂಥ ಪರಿಸ್ಥಿತಿ ಇದ್ದಿಲ್ಲ. ಸೈನಿಕರು ಯಾರೋ ತೀರ್ಕೊಂಡ್ರೆ ಅಂದ್ರೆ ಅಲ್ಲೇ ದಫನ ಮಾಡಿ ಸರ್ಕಾರ ಗೌರವ ಕೊಟ್ಟು ಮಾಡ್ತಿತ್ತಂದೆ. ಆದರೆ ತಂದೆ ತಾಯಿ ಮುಡಿಸುವಂಥ ಕೆಲಸ ಅವತ್ತು ಮಾಡಿದ್ದಿಲ್ಲ. ಮುಂದೆ ವಾಜಪೇಯಿಯವರು ಬಂದ ನಂತರ ಇವತ್ತು ದೇಶ ಸೇವೆ ಮಾಡೋಂಥ ಸೈನಿಕರು ಅವರ ಬಾಡಿ ಏನಾರು ಅಕಸ್ಮಾತ್ ಆತು ದೇಶ ಸೇವೆ ಮಾಡಲ್ಲ ಮುಟ್ಟಿಸುವಂಥ ಕಾರ್ಯಕ್ರಮ ಇವತ್ತಿದೆ. ಅವತ್ತು ನಮ್ಮ ಚಿಕ್ಕಪ್ಪನವರು ದೇಶ ಸೇವೆ ಮಾಡಿದವರು. ಮುಂದೆ ನಮ್ಮ ಅಪ್ಪವ್ರ ಹೊಟ್ಟಲಿ ನಾವು 6 ಜನ, ಅಕ್ಕವರು 3 ಜನ. ಇಲ್ಲಿ ನಮ್ಮ ದೊಡ್ಡ ಅಕ್ಕವ್ರನ್ನು ರೈತಾಪಿ ಶಿರೂರು ಮನೆತನಕ್ಕೆ ಒಂದು ಅಗರ್ಭ ಶ್ರೀಮಂತರ ಮನೆಗೆ ಕೊಟ್ಟಿದ್ದಾರೆ. ಇನ್ನು ಒಬ್ಬರು ಬ್ಯಾಟಿ, ಒಬ್ಬರು ಮುಗೋದ, ಧಾರವಾಡ ತಾಲೂಕು. ಮತ್ತು ನಮ್ಮ ದೊಡ್ಡ ಅಣ್ಣವರು ಭಾರತೀಯ ಬೇಷಪ್ಪು. ಇಲ್ಲಿ ಸೇವೆ ಸುಮಾರು 25 ವರ್ಷಗಳ ಕಾಲ ನೌಕರಿ ಸ್ಕೂಲು ಗೋಪನಕೊಪ್ಪದಲ್ಲಿ ಕಲಿತು ITI ಕಲಿತು ಏನು ನೌಕರಿ ಮಾಡುವಂಥ ಸಿಗಲಿಲ್ಲ. ಅದಕ್ಕೆ ದೇಶ ಸೇವೆ ಮಾಡೋಕ್ಕೆ ಅವ್ರಿಗೆ ಸಿಲೆಕ್ಷನ್ ಆಯಿತು ಫ್ರೀಯಾಗಿ. BSFದಲ್ಲಿ ಸಿಲೆಕ್ಷನ್ ಆಗಿ ಸುಮಾರು 25 ವರ್ಷಗಳ ಕಾಲ ಸೇವೆ ಮಾಡಿ ಇವತ್ತು ರಿಟೈರ್ಡ್ ಆಗಿ ನಮ್ಮಲ್ಲಿ ನಮ್ಮ ಬಾಜುನೇ ಇದೆ ಮನೆ ಮಾಡ್ಕೊಂಡಿದ್ದಾರೆ. ದೊಡ್ಡ ಅಣ್ಣವರು ಹನುಮಂತ ಗೌಡರು. ಮತ್ತು ಎರಡನೇದವರು ಪ್ರಕಾಶ್ ಗೌಡರು. ರೈತರ ಒಂದು ಅಗ್ರಿಕಲ್ಚರ್ ಮಾಡ್ಕೊತ ನಮ್ಮ ಜೊತೆನೇ, ಅವ್ರಿಗೂ 2 ಮಕ್ಕಳು ನಮ್ಮ ಜೊತೆನೇ ಇದ್ದಾರೆ. ನಾನೇ ಸಣ್ಣವ ಈಶ್ವರಗೌಡ ಪಾಟೀಲು. BCom ಮುಗಿಸಿ ನಂತರ ಮನೆಯ ಒಂದು ರೈತಾಪಿ ಕುಟುಂಬ ಇರೋದ್ರಿಂದ ಮೊದಲೆಲ್ಲ ನಾವು ಕಮ್ತಾನ ಮಾಡಿದ್ವಿ. ಟ್ರ್ಯಾಕ್ಟರು ಓಡಿಸ್ಕೊಂತ ಇಲ್ಲೆಲ್ಲ ನಮ್ಮ ಮನೆತನದ ಇದು ಮಾಡಿ ನಂತರ ಒಂದು ಬೆಲ್ಲದ ಕಂಪ್ನಿಯಲ್ಲಿ ಉದ್ಯೋಗ. ಸೊ ಮನೆಯಲ್ಲಿ ಬೇಯತ್ತಾರೆ ಹಿಂಗೆ ದೊಡ್ಡ ಒಂದು ನಮ್ಮ ತಾಯಿ ಏನಾರು ಒಂದು ಮಾಡಪ್ಪ ಅಂದಾಗ ನಮ್ಮ ತಾಯಿ ಅಂದರೆ ಕಮಲಮ್ಮ, ನಮ್ಮ ಮನೆತನಕ್ಕೆ ದೊಡ್ಡ ಸೊಸಿ. ಒಂದು ಎಲ್ಲ ಮಕ್ಕಳನ್ನು ತಂದೆ ಮಕ್ಕಳು ಅಂತೇಳಿ ಸಾಕಿದಂಥ ತಾಯಿ ಅವ್ರ ಮಾತು ಕೇಳಿ ನಾವು ಬೆಲ್ಲದ ಕಂಪ್ನಿಯಲ್ಲಿ 600 ರೂಪಾಯಿಗೆ ಪ್ರತಿ ತಿಂಗಳ 600 ರೂಪಾಯಿ ಕೆಲಸಕ್ಕೆ ಹೋದೆ. ಯಾವ ವಿಷಯ ಸರ್? ಇದು 1996ರಲ್ಲಿ. ನಂತರ ಅಲ್ಲೇ ನಮಗೆ ಕೆಲವೊಬ್ಬರು ಬ್ಯಾಂಕರ್ಸು ಮತ್ತು ಪ್ರಧಾನಮಂತ್ರಿ ಯೋಜನೆ ಇರುವಂಥ ಕೆಲಸ ಮಾಡುವಂಥ ಸ್ಕೂಟರ್ ತೊಗೊಂಡು ಸರ್ವಿಸ್ ಬಂದಾಗ ಅವರು ಪರಿಚಯ ಆದರು. ಅವರ ಮುಖಾಂತರ ನಾವು ಅವಾಗ ಪ್ರಧಾನಮಂತ್ರಿ ಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ಲೋನು. ಆ ಲೋನ್ ತೊಗೋಬೇಕಂದ್ರೆ ಭಾಳ ಕಷ್ಟ ಇತ್ತು ಅವತ್ತಿನ ಕಾಲದಲ್ಲಿ. ಒಂದು ಕೇಬಲ್ ಟಿವಿ ನಮ್ಮ ಭಾಗದಲ್ಲಿ ಇದ್ದಿದ್ದಿಲ್ಲ. ಆ ಕೇಬಲ್ ಟಿವಿ ಉದ್ಯೋಗ ಡಿಶ್ ಅಂಟೆನಕ್ಕೆ ನಾವು ಮೂಲ ಉದ್ಯೋಗ ಮಾಡ್ಕೊಂಡ್ವಿ. ಅವತ್ತೇ ಮ್ಯಾನೇಜರು ಮತ್ತು ಅಲ್ಲಿದ ಸರ್ಕಾರಿ ಅಧಿಕಾರಿಗಳು ಸಂತೋಷದಿಂದ ನಮಗೆ ಕೊಟ್ಟರು. ಮುಂದೆ 96ರಿಂದ ಕೇಬಲ್ ಟಿವಿ ಇವತ್ತಿಗೂ ಇದೆ. ಸುಮಾರು ಒಂದು 2000 ಮನೆಗೆ
ಸೇವೆ ಮಾಡ್ಕೊತ ಒಂದು 4-5 ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ಕೊತ ನಾ ಬಂದೆ. ಬಂದು ಇವತ್ತು ಎಲ್ಲರಿಗೂ ನಾವು ಸದ್ಯ ಮಟ್ಟಿಗೆ ಮನೆಯಲ್ಲಿ ಮತ್ತೆ ಎಲ್ಲ ಮಾಡ್ಕೊಂಡು ಕುಂತಿದ್ದೆ. ಎಸ್ ಸರ್. ಮಕ್ಕಳು ಎಷ್ಟು ಸರ್ ನಿಮಗೆ? ಮಕ್ಕಳೇ ನಮ್ಮ ಅಕ್ಕರ ಮಗಳೇ ನಾ ಮಾಡ್ಕೊಂಡೇನೆ ಇಲ್ಲಿ ಶಿರೂರು ಮನೆತನದ ಮಡದಿ ನಮ್ಮ ಅಕ್ಕರ ಮಗಳು, 2 ಹೆಣ್ಣು ಮಕ್ಕಳು. ಒಬ್ಬಳು ಇಲ್ಲಿ ಫಸ್ಟ್ ಇಯರ್ ಕಲಿತಾ ಇದ್ದಾಳೆ, ಎರಡನೇದಾಗಿ ಮೊದಲೇದಕ್ಕೆ ಕಾವ್ಯ, ಎರಡನೇದಕ್ಕೆ ಶ್ರಾವಣಿ. ಹೀಗೆ ಬಾಮೂರ್ತಿಯವರ ಒಂದು ಫೌಂಡೇಶನ್ದಲ್ಲಿ 7th ಕ್ಲಾಸ್ ಓದ್ತಾ ಇದ್ದಾರೆ. ಓಕೆ. ಸೊ ಇದನ್ನು ಕೇಳಿದ್ರಲ್ಲ ಈಗಾಗಲೇ ಈಶ್ವರಗೌಡ ಪಾಟೀಲ್ರ ಮಾತುಗಳು. ಪೂರ್ವ ಅಂದ್ರೆ ಏನ್ ಗೊತ್ತಾ, ಇದು ಬಂದಿದ್ದು ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದಂತಹ ಈ ಒಂದು ಪಾಟೀಲ್ರ ಕುಟುಂಬ, ಅದರಲ್ಲಿ ಹುಟ್ಟಿದಂತಹ ಒಂದು ರತ್ನಮಣಿ ಅದುವೇ ಈಶ್ವರಗೌಡ ಪಾಟೀಲ್. ಗೌಡ್ರೆ, ನೀವು ರಾಜಕೀಯಕ್ಕೆ ಬಂದಿದ್ರಿ. ಈಗಾಗಲೇ ರಾಜಕೀಯಕ್ಕೆ ಬರ್ಲಿಕ್ಕೆ ಮೇನ್ ಉದ್ದೇಶ ಏನಾಗಿತ್ತು? ಯಾಕೆ ರಾಜಕೀಯಕ್ಕೆ ಬಂದ್ರಿ? ರೈತಾಪಿ ಕುಟುಂಬ ಬರ್ಲಿಕ್ಕೆ ಏನೋ ಹಿಂದೊಂದು ಉದ್ದೇಶ ಇರಬೇಕಲ್ಲ. ಏನಾಯಿತು, ನಾವು ಬಿಸ್ನೆಸ್ ಮಾಡ್ಕೊಂಡು ಬಂದಾಗ ಮುಂದೆ ನಾವು JDSನಿಂದ ಇಲ್ಲಿ ನಮ್ಮ ಭಾಗದ ಎಲೆಕ್ಷನ್ ಇದ್ದಿದ್ರು, PK ರಾಯನಗೌಡ ಅವರಿಂದ ನಾವು ಅಡ್ಡಾಡ್ತಿದ್ವಿ. MLA ಮಾಡ್ಬೇಕಂತೇಳಿ ನಮ್ಮ ಗೋಪನಕೊಪ್ಪ ಎಲ್ಲರೂ ಯುವಕರು ಭಾಳ ರೈತಾಪಿಯವ್ರಿಗೆ ಎಲ್ಲರೂ ಅವ್ರ ಬೆಂಬಲನೇ ಇತ್ತು. ಇದ್ದಾಗ ಅವರು ಅಕಸ್ಮಾತ್ ಆಗಲಿಲ್ಲ. ಭಾಳ ಮಂದಿ ಎಲ್ಲರೂ ನಾವು ಶ್ರಮ ಪಟ್ಟಿವಿ. ಮುಂದೆ ಪ್ರಭಾವ ಭಾರತೀಯ ಜನತಾ ಪಕ್ಷ ಇದ್ದಾಗ ಜಗದೀಶ್ ಶೆಟ್ಟರು ನಮ್ಮನ್ನು ಭೇಟಿಯಾಗಿ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ನೀವು ಭಾಳ ಕೆಲಸ ಮಾಡ್ತೀರಿ, ನಮ್ಮ ಪಕ್ಷಕ್ಕೆ ನೀವು ಬರಲೇಬೇಕಂತೇಳಿ ನಮ್ಮ ರಿಲೇಷನ್ ಹರ್ಷ ಪಾಟೀಲ್ ಮತ್ತು ಕೋತ್ಮಲನ್ ಅಂತೇಳಿ ಅವ್ರನ್ನ ಕಳಿಸಿ ನಮ್ಮನ್ನು ಭಾರತೀಯ ಜನತಾ ಪಕ್ಷಕ್ಕೆ ಅವರಾಗಲೇ ಕರೆದಾಗ ನಾವು ಹೋದ್ವಿ. ಹೋಗಿ ಯಾಕೆ ಹೋದ್ವಿ ಅಂದ್ರೆ ನಮ್ಮದು ಒಂದು ಉದ್ದೇಶ ಇತ್ತು. ಇಲ್ಲಿ ಮೂಲಭೂತ ಸೌಕರ್ಯಗಳು ನಮ್ಮ ವಾರ್ಡ್ನಲ್ಲಿ ಇದ್ದಿದ್ದಿಲ್ಲ. ನಾವು ಒಂದು ಸ್ವಲ್ಪ ಅಡ್ಡಾಡೋದಲ್ಲಿ ಜನ ಕೇಳ್ತಿದ್ದು, ಗೌಡ್ರ ಅಂಥ ಸಮಸ್ಯೆ ಇಂಥ ಸಮಸ್ಯೆ ಅದಾವೆ. ಇಲ್ಲಿ ಲೋಕಲ್ ಇದ್ದಲ್ಲಿ ಕೆಲಸ ಆಗ್ತಿದ್ದಿಲ್ಲ. ಇನ್ನೂ MLA MP ಹಿಡ್ಕೊಂಡ್ರೆ ನಮ್ಮ ವಾರ್ಡ್ಗೆ ಕೆಲಸ ಆಕತ್ತಪ್ಪ ಅಂತೇಳಿ ಒಂದು ಉದ್ದೇಶಪೂರ್ವಕವಾಗಿ ನಮಗೂ ಆ ಟೈಮಲ್ಲಿ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಸಾಹೇಬರು ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡಾಗ ಸಂತೋಷದಿಂದ ನಾವು ಅವರ ಪಕ್ಷದಲ್ಲಿ ಜಾಯ್ನ್ ಆಗಿ ಕೆಲಸ ಮಾಡಿದ್ವಿ. ಇಲ್ಲಿ ಭಾಳ ಭಾರತೀಯ ಜನತಾ ಪಕ್ಷ ಭಾಳ ಹಿಂದಗಿತ್ತು. ಹಿಂದೆ ಶಿವಣ್ಣ ಹಳ್ಯಾಳ್ ಅಂತೇಳಿ ಅವರೇ ನೇತೃತ್ವ ಇದ್ದಾಗ ನಮ್ಮ ಪಕ್ಷ ಭಾಳ ಹಿಂದಗಡೆ, ಏನೂ ಒಂದು 5-6 ಜನ ಕಾರ್ಯಕರ್ತರು ಅಷ್ಟೇ ಇದ್ದರು. ಮುಂದೆ ಇಲ್ಲಿಯ ಸಮಸ್ಯೆಗಳು ಹೇಳೋರು ಇದ್ದಿಲ್ಲ, ಅವರು ಇಲ್ಲಿ ಬರ್ತಿದ್ದಿಲ್ಲ. ಅಂತ ಒಂದು ಈ ವಾತಾವರಣದಲ್ಲಿ ನಮ್ಮ ವಾರ್ಡ್ ಇತ್ತು. ಇಲ್ಲಿ ಸಮಸ್ಯೆ ಜನರು ಕೇಳಿದಾಗ ನಮಗೂ ಒಂದು ಏನು ರಾಜಕೀಯಕ್ಕೆ ಅಕಸ್ಮಾತ್ ಬಂದಿದ್ದೆವು. ನಾವು ರಾಜಕೀಯ ಮಾಡಿ ದುಡ್ಡು ಮಾಡಬೇಕು, ಮನಿ ಮಾಡಬೇಕಂತ ನಾವು ರಾಜಕೀಯ ಹೋಗಿಲ್ಲ. ಆದರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಭಾಳ ಒಂದು ಅನ್ಯಾಯ ಆಗ್ತಿದೆ ಈ ಭಾಗದ ಜನಕ್ಕೆ ಅಂತೇಳಿ ಉದ್ದೇಶದಿಂದ ನಮ್ಮ ನಾಯಕರು ಕರೆದಾಗ ನಾವು ಹೋಗಿ ಇಲ್ಲಿಯ ಸಮಸ್ಯೆಗಳನ್ನು ಅವ್ರ ಮುಂದೆ ಹೇಳಿದ್ವಿ. ಸರ್ಕಾರ ಬಂದ ನಂತರ, BJP ಬಂದ ನಂತರ ಭಾಳ ಒಂದು ಇಲ್ಲಿಯ ಸಮಸ್ಯೆ ತಾವಾಗಲೇ ಬಂದು ಖುದ್ದು ಕರೆಸಿದ್ವಿ. ಅವತ್ತಿನ ನಾವು ಜಾಯ್ನ್ ಆದಾಗ ಪ್ರಹ್ಲಾದ್ ಜೋಶಿ ಸಾಹೇಬರು ಸಂಸದರಿದ್ದರು, ಮತ್ತು ಜಗದೀಶ್ ಶೆಟ್ಟರು ಶಾಸಕರಿದ್ದರು. ಮತ್ತು ಅವ್ರನ್ನೂ 2-3 ಸಲ ನಾವು ಅವರ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಓಡಾಡಿ ಗೆಲ್ಲಿಸುವಂಥ ಕೆಲಸ ಮಾಡಿದ್ವಿ. ಮತ್ತು ಬಂದ ನಂತರ ಇಲ್ಲಿ ಏನು ಸಮಸ್ಯೆ ಅದಾವೆ ಅವರು ತಮ್ಮ ಅನುದಾನದಲ್ಲಿ ಭಾಳ ಸಮಸ್ಯೆ ಇದ್ವಿ. ಇಲ್ಲಿ ಮಾಧವನಗರ ಅಂತೇಳಿ ಹಕ್ಕುಪತ್ರ ಇದ್ದಿದ್ದಿಲ್ಲ. ಅಲ್ಲಿ ಅಂಥ ಒಂದು ಸ್ಲಮ್ದಲ್ಲಿ ಅಲ್ಲಿ ಜನ ಭಯಭೀತರಂಥ ಪರಿಸ್ಥಿತಿ ಇತ್ತಲ್ಲಿ. ನಿಮ್ಗೆ ಬೋರ್ಡೇಜರ್ ಹಚ್ಚಿ ನಿಮ್ಮ ಮನೆ ಕೆಡ್ತೀವಿ ಅಂತೇಳಿ ಧಮಕಿ ಅಂತ ಇರುವಂಥ ಪರಿಸ್ಥಿತಿ ಅವರೇ ನಮ್ಗೆ ಹೇಳ್ತಾರೆ, ನಮ್ಮಿನ ಮನೆ ಹೋಕ್ಕವು ಬೋರ್ಡೇಜ್ ಹಚ್ತಾರ ಅಂತೇಳಿ. ಅದನ್ನೆಲ್ಲ ವಿಷಯ ಆ ಬಡ ಮಂದಿದು 2 ನಾಯಕರಿಗೆ ಹೇಳಿದಾಗ ಅವತ್ತಿನ ನಾಯಕರು ಭಾಳ ಸಂತೋಷದಿಂದ ಅದನ್ನು ಸರ್ಕಾರ ಬಂದಾಗ ಹಕ್ಕುಪತ್ರ ಕೊಡಿಸೋಲ್ಲಿ ಪ್ರಥಮವಾಗಿ ನಾವು ಬಂದಾಗ ಯಶಸ್ವಿ ಆದ್ವಿ. ಅವಾಗ ಭಾಳ ಜನ ಅಲ್ಲಿ ನಮ್ಗೆ BJPಗೆ 5 ಓಟ್ ಬಿಟ್ಟಿದ್ದಿಲ್ಲ. ಅಂತ ಒಂದು ವಾತಾವರಣ ಭಯಾನಕ. ಫ್ಲಾಗ್ ಕಟ್ಟಕ್ಕೂ ಹಾಕಿದ್ದಿಲ್ಲ, ಕ್ಯಾನ್ವಸ್ ಮಾಡೋಕ್ಕೂ ಹಾಕಿದ್ದಿಲ್ಲ ನಮಗೆ. ಇವತ್ತು ಅವತ್ತಿನ ಸಂಸದರು ಅಲ್ಲಿ ಬಂದರೂ ವಾಪಸ್ ಹೋಗುವಂಥ ವಾತಾವರಣ ಇತ್ತು. ಅಲ್ಲಿ ನಾವು ಚಾಲೆಂಜ್ ಮಾಡಿ ಹಕ್ಕುಪತ್ರ ಕೊಡಿಸಿದ್ವಿ. ಅವಾಗ ಜನ ನಮ್ಮ ನಂಬಾಕತ್ರು. ಮತ್ತು ಇಲ್ಲೇ ಮಹಾಲಕ್ಷ್ಮಿ ಬಡಾವಣೆ ಒಂದು 30 ವರ್ಷಗಳ ಒಂದು ಬಡಾವಣೆಯಲ್ಲಿ ಒಂದು 300-400 ಜನ ಮನೆಗಳು ಇರುವಂಥ ಒಂದು ಇವರು. ಅಲ್ಲಿಯ ಸಮಸ್ಯೆ ಮನೆಗೆ ಹೋದಾಗ ಸರಿಯಾಗಿ ರಸ್ತೆಗಳು ಇದ್ದಿದ್ದಿಲ್ಲ, ಮತ್ತು ಮಳೆಗಾಲದಲ್ಲಿ ಭಾಳ ತೊಂದರೆ, ಮತ್ತು UGD ಇದ್ದಿದ್ದಿಲ್ಲ. ಮತ್ತು ಅವರು ಅಲ್ಲಿನ ಹೆಣ್ಮಕ್ಳು 4 ಗಂಟೆಗೆ ಎದ್ದು ಆ ಗಿಡಕಂಟಿಯ ಮಧ್ಯದಲ್ಲಿ ತಮ್ಮ ಮೂಗಿನ ಮುಂದಿನ ಎದ್ದು ಭಾಳ ಸಮಸ್ಯೆ. 4 ಗಂಟೆಗೆ ಜನ ಹೊರಬರೋಳಗೆ ತಮ್ಮ ಕ್ರಿಯಾ ಕಾರ್ಯಗಳನ್ನು ಮುಗಿಸ್ಕೊಂಡು ಫ್ರೆಶ್ ಆಗುವಂಥ ಪರಿಸ್ಥಿತಿ ಇತ್ತು. ನಮಗೆಲ್ಲ
ಪರಿಸ್ಥಿತಿ, ಅಲ್ಲಿಯ ಬಡ ಜನ ಭಾಳ ಒಂದು ಬಡ ಜನ ಅದಾರ ಅಲ್ಲಿದ್ದಾರೆ. ಮತ್ತು ಅಲ್ಲಿ ಏನು ಅಲೆಮಾರಿ ಜನಾಂಗ ಭಾಳ ಇದೆ. ನಮ್ಮ ಪರಿಸ್ಥಿತಿ ಹಿಂಗಿದೆ. ಏನಾರ ನೀರು ಬಂತು ಅಂದರೆ ನಮ್ಮ ನುಗ್ತಾ ಇದೆ. ಇಲ್ಲಿ ನೋಡೋರಿಲ್ಲ ಕೇಳೋರಿಲ್ಲ. 30 ವರ್ಷ ಆಯ್ತು ನಾವು ಬಂದು. ಅಂದಾಗ ಅವತ್ತಿನ ಸಂಸದರು ಶಾಸಕರನ್ನ ಆ ಸ್ಥಳಕ್ಕೆ ಕರ್ಕೊಂಬಂದ್ವಿ ನಾವು. ಮತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿ ಮಾಡಿದ್ವಿ. ಮಾಡಿದ ನಂತರ ಪ್ರತಿಯೊಂದು ಬೂತ್ನಲ್ಲಿ ಮತ್ತೆಲ್ಲ ಕಾರ್ಯಕರ್ತರು ಬರ್ತಾಯಿದ್ರು. ಬಂದು ದೊಡ್ಡ ಮಟ್ಟಿಗೆ ಕಾರ್ಯಕರ್ತರು ಬಂದಾಗ ಈ ನಮ್ಮ ಭಾಗದ ಶಾಸಕರೇ ಸಂಸದರು ಖುಷಿ ಆಯ್ತು. ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಬರ್ತಾ ಇದೆ ಅಂತೇಳಿ ಅವರು ಕೂಡ ತಮ್ಮ ಅನುದಾನದಲ್ಲಿ ಹೆಚ್ಚಿನ ನಮ್ಮ ವಾಡಿ ಕೊಟ್ಟರು. ಅವತ್ತಿನ ಕಾಲಕ್ಕೆ ಸರ್ಕಾರ ಬಂದ ನಂತರ BJP ಭಾಳ ಒತ್ತು ಕೊಟ್ಟು ಒಂದು ಅಭಿವೃದ್ಧಿ ಮಾಡಿದ್ವಿ. ಅಲ್ಲಿ UGD ಮಾಡಿದ ನಂತರ ಅಲ್ಲಿ ಜನ ಭಾಳ ಒಂದು ಸಂತೋಷದಿಂದ ಇದ್ರು. ಎಲ್ಲರೂ ಮನೆಗೆ ಟಾಯ್ಲೆಟ್ ಕಟ್ಸ್ಕೊಂಡ್ರು ಮೊಟ್ಟ ಮೊದಲು. UGD ನಂತರ ಅದೊಂದು ಸುಂದರವಾದ ರಸ್ತೆ ನಾವು ಮಾಡಿದ್ವಿ. ಬೇಕಾದ್ರೆ ನೀವು ಹೋಗಿ ಅಲ್ಲಿ ಇಂಟರ್ವ್ಯೂ ಮಾಡಿದ್ರು ಹೇಳ್ತಾರೆ ಯಾರು ಮಾಡಿದಾರಂತೆ. ಇವತ್ತಿಗೂ ಅವ್ರನ್ನ ನಾವು ಹೋದ್ರೆ ಕೈ ಮುಗಿದು ಮನೆಗೆ ಕೊಂಡ್ರಿಸಿ ಚಾ ಕೊಟ್ಟು ಬರೀ ಗೌಡ್ರು ಅಂತೇಳಿ ಕರೆಯುವಂಥ ನಾವು ಅಧಿಕಾರ ಇಲ್ಲಿದ್ದಕ್ಕೂ ನಾವು ಸರ್ಕಾರದಾಗ ಏನೋ ಮಹಾನಗರ ಪಾಲಿಕೆ ಸದಸ್ಯರು ಇಲ್ಲಿಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆಗಿ ಅಲ್ಲಿ ಒಂದು ಕೆಲಸ ನಾವು ಮಾಡಿದ್ವಿ. ಹೀಗಾಗಿ ಜನ ನಮ್ಮನ್ನು ನಂಬಿದರು. ಭಾಳ ಇವತ್ತಿಗೂ ನಮ್ಮನ್ನ ಇದು ಮಾಡ್ಕೊತಿದ್ದಾರೆ. ಮತ್ತು ವಾರ್ಡಿನಲ್ಲಿ ವಿವಿಧ ಸ್ಕೂಲು ಶಾಲೆ ಸುಮಾರು ನಮ್ಮ ರೈತಾಪಿ ಗೋಪನಕೊಪ್ಪದ ರೈತರು ಅದನ್ನು ಕಟ್ಟಿದರು. ಹಿಂದೆ SR ಬೊಮ್ಮಾಯಿಯವರು ಶಾಸಕರಿದ್ರು ಈ ಭಾಗದಲ್ಲಿ. ಅವಾಗ 2,000 ರೂಪಾಯಿ ಸರ್ಕಾರದಿಂದ ಒಂದು ರೂಮ್ ಬರ್ತಿತ್ತು. 2,000 ಕಟ್ಟಲಿಕ್ಕೆ ಆಲಾರಕ್ಕೆ ನಮ್ಮ ಭಾಗದ ರೈತರು ಎಲ್ಲ ರೈತರು ಅವ್ರಿವ್ರು ಅನ್ನೋದೇ ಎಲ್ಲ ರೈತರು ಅವತ್ತು ಕಲ್ಲನಗೌಡರು, ಹನುಮಂತಗೌಡರು, ಪರಪ್ಪನವರು ಮತ್ತು ಬಂಡಿಗೌಡರು ಮಾಸ್ತರು, ಹೆಡ್ ಮಾಸ್ತರು ಇವರು 4 ಜನ ಕೂಡಿ ಪಟ್ಟಿ ಎಬ್ಬಿಸಿ ಒಂದೊಂದು ರೂಮು ಒಂದೊಂದು ರೈತರು ಕಟ್ಟಿದ್ರು. ಅವತ್ತು ಕಟ್ಟಿ ಒಂದು ಸ್ಕೂಲು ನಿರ್ಮಾಣ ಮಾಡಿ ದೊಡ್ಡ ಬೊಮ್ಮಾಯಿಯವರು ಅದಕ್ಕೆ ಸಪೋರ್ಟ್ ಕೊಟ್ಟರು. ಅದು ಸ್ಕೂಲ್ ಆಯಿತು, ಒಳ್ಳೆ ಸ್ಕೂಲು, ಕಾಲೇಜೂ ಆಯಿತು. ನಂತರ ಸುಮಾರು 30-40 ವರ್ಷ ಆದ ನಂತರ ಅದು ಬೀಳಕ್ಕೆ ಬಂತು ಪರಿಸ್ಥಿತಿ. ಹಂಚಿನ ಇದಾಗಿದ್ದರಿಂದ ಅದನ್ನು ಯಾರೂ ನೋಡಿದ್ದಿಲ್ಲ. ಅಕಸ್ಮಾತ್ ಯಾರಾರ ಅವರು ಮಾಸ್ತರ್ಗಳು ಯಾರ್ದಾರ ಶಾಸಕರ ಮನೆಗೆ ಹೋಗ್ತೀವಿ, ಸಂಸಾರ ಮನೆಗೆ ಹೋಗ್ತೀವಿ ಅಂದ್ರೆ ಧಮಕಿ ಕೊಡುವಂಥ ಕಾಲ ಇತ್ತಲ್ಲಿ. ಅವರೇ ನಮಗೆ ಮಾಸ್ತರ್ ಹೇಳಿದ್ರು ನಮ್ಗೆ ಧಮಕಿ ಕೊಡ್ತಾರೆ ಅಂತೆ. ಯಾರಂತ ಹೆಸರು ಹೇಳೋಕ್ಕಾಗಿಲ್ಲ. ಅದನ್ನೆಲ್ಲ ನೋಡಿ ನಾವು ನಮ್ಮ ಇಬ್ಬರು ನಾಯಕನ ಕರ್ಕೊಂಡ್ಬಂದು ಸ್ಥಳೀಯವಾಗಿ ಅದನ್ನು ನೋಡಿದರು. ಪ್ರತಿಯೊಂದು ರೂಮ್ನಲ್ಲಿ ಆ ಮಕ್ಕಳು ತಂಪು ನೆಲದಲ್ಲಿ ಪಾಠ ಕಲಿತಿದ್ರು. ಟೀಚರು ಕೂಡ ಭಯಭೀತರಾಗಿ ಓದಿಸ್ತಿದ್ರು. ಯಾವ ಟೈಮ್ದಾಗ ಬೀಳ್ತಿರ್ತೀವಲ್ಲ ಅದನ್ನು ನೋಡಿ ಕೇಂದ್ರ ಸರ್ಕಾರದ್ದು ಮೋದಿಯವರ ಸರ್ಕಾರದಿಂದ 1 ಕೋಟಿ ಸಂಸದರು ಆದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಕೇಂದ್ರ ಸಚಿವರಾದ ನಂತರ ಜಗದೀಶ್ ಶೆಟ್ಟರು ಅವರ ಒಂದು ಅನುದಾನದಲ್ಲಿ ಶಾಲೆಗೆ ಬಿಡುಗಡೆ ಆಯಿತು. ಒಂದು 10 ರೂಮನ್ನು ಅವರು ಗೋಪನಕೊಪ್ಪಗೆ ಉಣ್ಕಲ್ ಅವರು ಭಾಳ ಅಭಿವೃದ್ಧಿ ಮಾಡ್ಕೊಂಡು ಭಾಳ ಶಾನ್ಯಾರು ಉಣ್ಕಲ್ ಜನ. ಅವ್ರು ಯಾವುದೋ ಪಾರ್ಟಿ ಇರಲಿ ಒಕ್ಕಟ್ಟಾಗಿ ತಮ್ಮ ಊರಿಗೆ ತೊಗೊಂಡೋಕಾರ. ಅಲ್ಲಿ ಜಗದೀಶ್ ಶೆಟ್ಟರ್ ಮನೆ ಆಯ್ತು, ಅವಾಗ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಆಯ್ತು, ಈಗ ಮಹೇಶ್ ಕಡೆ ಬರ್ತಾರೆ. ಆದ್ರೆ ನಮ್ಮಲ್ಲಿ ಏನಿತ್ತು ಗೋಪನಕೊಪ್ಪದಾಗ ಹೆದರಿಗೆ ಸುಮ್ಮನೆ ಕುಂತ್ಬಿಡೋರು ನಮ್ಗೆ ಹೇಳ್ಬೇಕಪ್ಪ ಅಂತ. ಅದನ್ನ ಅಲ್ಲಿದ ಹೋಗುವಂಥ ದುಡ್ಡು ನಾವು ಇಲ್ಲಿ ತೊಗೊಂಬಂದು ಆ ಶಾಲೆ ನಿರ್ಮಾಣ ಮಾಡಿದ್ವಿ. ಅವಾಗ ನಮ್ಮದ ವಾರ್ಡ್ ಇತ್ತು, 29ನೇ ವಾರ್ಡು. ಮತ್ತು ಕೆಲವೊಂದು ಎಕ್ಸ್ಟೆನ್ಷನ್ದಲ್ಲಿ ಕೂಡ ನಮ್ಮಿಬ್ಬರು ನಾಯಕರ ಹೆಸರು ಹೇಳಿದ್ರೆ ಅವರೆಲ್ಲ ಕೆಲಸ ಮಾಡೋರಲ್ಲ ಅಂತೇಳಿ ಬೈತಿದ್ರು. ನಾವು ಅವ್ರಿಗೆ ಒತ್ತಿ ತಿಳಿಸಿ ಹೇಳಿ ಅವ್ರನ್ನೂ ಕರ್ಕೊಂಡು ಹೋದ ನಂತರ ನಂಬಿದ್ರು. ಎಕ್ಸ್ಟೆನ್ಷನ್ ಮಂದಿ ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ರು ಅವಾಗ BJP. ಯಾವಾಗ ನಾವು ಅವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿದ್ವಿ ಅವಾಗ ಜನ ನಂಬಾತ್ರು. ಮುಂದೆ ವಿಂಗಡಣೆ ಆದ ನಂತರ ಕೆಲವೊಂದು ನಾವೆಲ್ಲಿ ಕೆಲಸ ಮಾಡಿದ್ವಿ ಅವು ಬೇರೆ ಕಾರ್ಪೊರೇಟ್ರಿಗೆ ಹೋದವು. ಸ್ಕೂಲ್ ಆಗಲಿ ಅವೆಲ್ಲ ಬೇರೆ ಹೋದ ನಂತರ ನಮಗೆ ಬೇರೆ ಬಂದ ನಂತರ ಆದರೂ ನಾವು ಕೆಲಸ ಮಾಡೋದು ಬಿಡಲಿಲ್ಲ. 2019ರಲ್ಲಿ ಕೋವಿಡ್ ಬಂದಾಗ ಇಲ್ಲಿನ ಜನಪ್ರತಿನಿಧಿಗಳು ಸುಮ್ಮನೆ ಮನೆ ಹಿಡಿದು ಕುಂತರು. ಎಲ್ಲಿ ಹೊರಗಡೆ ಹಿಡಿದು ನಾನು ಹೋಗ್ತೇನೆ ಅಂತೇಳಿ. ಆದರೆ ನಾವು ಸುಮ್ಮನೆ ಕೊಂಡಿರಲಿಲ್ಲ. ಪ್ರತಿ ಮನೆಗೆ ಯಾರು ಬಡ ಮಕ್ಕಳಿಗೆ ಇಲ್ಲಿ ಭಾಳ ಊಟ ಮಾಡೋಕ್ಕೂ ಪ್ರಸಿದ್ಧಿ ಇದಿಲ್ಲ. ಕೆಲವೊಬ್ಬರು ಬಡವರಿಗೆ ಕಿಟ್ಟನ್ನು ನಾವೇ ಸ್ವತಃ ಸ್ವಂತ ಮಾಡಿ ನಾವು ಸಂಪೂರ್ಣ ಹೊತ್ತಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆ ಹೊತ್ತಲ್ಲಿ ನೀವು ಕೂಡ ಕೆಲಸ ಮಾಡಿದಿರಿ. ಪ್ರತಿ ಮನೆಗೆಲ್ಲ ಸತ್ತೂರು ರಸ್ತೆಗೆ ಅಕ್ಕಪಕ್ಕ ನೀವು ಸಿಂಪಡಿಸಿರಿ, ವರ್ಕ್ ಮಾಡಿದಿರಿ. ಒಟ್ಟಲ್ಲಿ ಆಶೀರ್ವಾದ ರೀ. ಈಗಾಗಲೇ ನಿಮ್ಮ ಮಗ ಈಶ್ವರಗೌಡ ಪಾಟೀಲ್ರು ರಾಜಕೀಯಕ್ಕೆ ಧುಮಕ್ಯಾರ್ರಿ. ಅವ್ರಿಗೆ ನೀವು ಏನ್ ಹೇಳಿಕ್ ಬಯಸ್ತೀರಿ? ನಿಮ್ಮ
ಎಲ್ಲ ಚಲೋ ಐತಿ, ಚಲೋ ನಡ್ಸ್ಯಾರ, ರಾಜಕೀಯ ಚಲೋ ಬರ್ತಾರ. ಚಲೋ ಮಾಡತ್ತಾರ್ರಿ. ಈಗ ಆಲ್ರೆಡಿ ಒಂದ್ಸಾರಿ ಇಲೆಕ್ಷನ್ ನಿಂತಿದ್ರು, ಈಗ ಮತ್ತೆ ಮುಂದೆ ನಿಲ್ಲವ್ರದಾರ. ನಿಮ್ಮ ಆಶೀರ್ವಾದ, ಅವ್ರ ದೇವರ ಆಶೀರ್ವಾದ, ತಂದೆ ಆಶೀರ್ವಾದ. ಇರ್ಲಿ, ಅವ್ರೆಲ್ಲ ಹಿಡ್ಕೊಂಡು ಅವ್ರು ಹೆಂಗ ಅನ್ಸತ್ರಿ ಈ ಮಗ? ಚಲೋ ಅದಾರ. ಚಲೋ ಅದಾರ್ರಿ. ನಾವು 4 ಮಂದಿ ಮಾಡ್ರಿ ಬಂಧನ ಬರವ, ಹೌದ್ರಿ. ಅವರು ಚಲೋ ಯಾರಿಲ್ಲ ಬಂದಾಗ. ಬಾಳ ಶಾನೆ ಅದಾರ್ರಿ, ಬಾಳ ತುಂಟದಾರನ್ರಿ. ಯಾಕಂದ್ರೆ ಅವ್ರು ಹೆಚ್ಚಿಗೆ ರೊಕ್ಕತನ ಮಾಡವ್ರ ನಾವು. ಮೇಡಮ್ ಮನೆಯವರು, ನಮಸ್ತೆ ಮೇಡಮ್. ಮನೆಯವರು ಈಗಾಗಲೇ ರಾಜಕೀಯಕ್ಕೆ ಬಂದಾರೆ. ನನಗೆ ಅನ್ಸಿದ ಮಟ್ಟಿಗೆ ಸುಮ್ಮನೆ ಮನೆಯಾಗಿರೋದು ಚಲೋ ಅಥವಾ ಏನಿರ್ತದ ರಾಜಕೀಯ ಅನ್ನೋದು ರಾತ್ರಿಕಾದ್ರೂ ಎಲ್ಲೇ ಹೋಗ್ಬೇಕ್ರಿ. ಯಾರೋ ಸಮಸ್ಯೆ ಆಗಿದ್ರೆ ಗಂಟೆಕಾದ್ರೂ ಹೋಗ್ಲೇಬೇಕು. ಒಬ್ಬ ಜಾಬ್ ಹೋಲ್ಡರ್ ಆಗಿದ್ರು ರಾತ್ರಿ ಆರಾಮ್ ಬಂದು ಮನೆಯಾಗಿರ್ತಾರಪ್ಪ, ಖುಷಿ ಇರ್ತೈತೆ ಅನ್ನೋಂಗಿರ್ತದೆ. ಹೇಗಿರ್ತೈತಿ ಮೇಡಮ್? ನೀವು ಹೇಳೋದು ಖರೇನೆ, ಆದ್ರೆ ರಾಜಕೀಯ ಮಾಡೋದಂದ್ರೆ ಒಳ್ಳೇದು ಮಾಡೋದು ಉತ್ತಮ. ಅವರು ಈ ಊರು ಉದ್ಧಾರ ಮಾಡೋದಂದ್ರೆ ಭಾಳ ಚಲೋ. ಈಗ ಎಷ್ಟು ಸಮಸ್ಯೆ ಇದೆ, ರೋಡ್ ಇಲ್ಲ, ಅದೆಲ್ಲ ಮಾಡಿಸ್ತಿದ್ದಾರೆ. ಅವರು ಯಾವಾಗೂ ಹಿಂಗೆ ಬಂದಿದ್ದಾರೆ, ಸ್ಟ್ರಾಂಗ್ ಬಾಯ್. ಮನಿನೂ ಹಾಗೆ ನಡೆಸ್ತಾರೆ, ರಾಜಕೀಯದಾಗೂ ಹಾಗೆ ಇದ್ದಾರೆ. ಮನೆಯಾಗ ಹೆಂಗಿರ್ತಾರೆ ಮೇಡಮ್? ಮನೆಯಲ್ಲಿ ಸ್ಟ್ರಾಂಗೇ ಇದ್ದಾರೆ. ಅವ್ರೇನ್ ಅನ್ಕೊಂಡಿದ್ದ ಅದನ್ನ ಸಾಧಿಸ್ಬೇಕು ಅನ್ನೋದು ಅವ್ರ ಛಲ. ಹೀಗಾಗಿ ಅವರು ರಾಜಕೀಯದಾಗೂ ಮುಂದ್ ಬರ್ತಾರ ಅನ್ನೋದು ನನ್ನ ಆಶ್ವಾಸನೆ. ಈಗಾಗಲೇ ಒಂದ್ಸರಿ ನೀವು ನೋಡಿದ್ರಿ, ಅಲ್ಲಿ ನೋಡಿದೀವಿ, ಫುಲ್ ಫೈಟ್ ಇಟ್ಟಿದ್ರು. ಹೌದು. ಮುಂದಿನ ಬಾರಿನೂ ಬರ್ತಾರ ಅನ್ನೋದು ನಮ್ಮ ನಂಬಿಕೆ ಇದೆ. ಈಗ ಜನ ಎಷ್ಟು ಅವ್ರ ಸಮಸ್ಯೆಗಳನ್ನ ಮನೆಗೆ ಬಂದು ಕೇಳ್ತಾರೆ, ಅವ್ರನ್ನೆಲ್ಲ ಪೂರೈಸಿದ್ದಾರೆ. ಅವ್ರದ್ದು ಏನು ರಾಜಕೀಯದಾಗ ಮುಂದಿಲ್ಲ ಅಂದ್ರೂ ಅವ್ರು ಬರೀ ರೈತ ಮೋರ್ಚಾ ಅಧ್ಯಕ್ಷ ಇದ್ದಾರೆ, ಅವ್ರ ಕಾರ್ಪೊರೇಟರ್ ಅಲ್ಲ. ಆದ್ರೂ ಅವರೆಲ್ಲ ಅವ್ರ ಸಮಸ್ಯೆ ನಿವಾರಿಸಿದ್ದಾರೆ. ಹೀಗಾಗಿ ಅವ್ರು ಮುಂದೆ ಬರ್ತಾರ ಅನ್ನೋದು ನನ್ನ ನಂಬಿಕೆ. ಇವತ್ತೊಂದು ಭೂಮಿ ಪೂಜೆ ಕೂಡ ಮಾಡಿದ್ದಾರೆ. ಇವತ್ತೊಂದು ಭೂಮಿ ಪೂಜೆ ಮಾಡಿದ್ದಾರೆ. ರೋಡ್ ಇಲ್ಲ ಅಂದ್ರೆ ರೋಡ್ ಮಾಡಿಸಿದ್ದಾರೆ. ಮತ್ತೆ ಅಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಬಂದು ಇವತ್ತು ಭೂಮಿ ಪೂಜೆ ಮಾಡಿದ್ದಾರೆ. ಓಕೆ ಮೇಡಮ್, ಮದುವೆಗೆ ಎಷ್ಟು ವರ್ಷ ಆಯ್ತು ಮೇಡಮ್? ನಮ್ದು 20 ವರ್ಷ ಆಯ್ತು.